ನಮ್ಮ ಪರಮ ಪೂಜ್ಯ ಒಕ್ಕಲಿಗರ ಮಹಾಸಂಸ್ಥಾನ, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಸ್ವಾಮೀಜಿಗಳ ಮೇಲೆ ಅವರು ವಕ್ಫ್ ಬೋರ್ಡ್ ಇಡೀ ರಾಜ್ಯದಲ್ಲಿ ಸುದ್ದಿಯಾಗಿರ್ತಕ್ಕಂಥದ್ದು ಕಳೆದ 2 ತಿಂಗಳಿಂದನೂ ಕೂಡ ದೊಡ್ಡ ಸುದ್ದಿಯಾಗಿ ಹೋರಾಟಗಳಾಗಿ ಕೇಂದ್ರದ ನಿಯೋಗ ಕೂಡ ಬಂದು ರೈತರು ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ, ಮಠ ಮಂದಿರಗಳ ಆಸ್ತಿ ಲೂಟಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಸ್ವಾಮೀಜಿಯವರು ಅವರ ಭಾಷಣದಲ್ಲಿ ಅವರು ಮುಸಲ್ಮಾನರ ಬಗ್ಗೆ ಮಾತಾಡಿದ್ದಾರೆ, ನೋವಿನಿಂದ ಮಾತಾಡಿದ್ದಾರೆ. ಅಂದ್ರೆ ಇಷ್ಟು ಅನ್ಯಾಯ ಆಗ್ತಾ ಇದೆ, ಅದನ್ನು ತಡಿಬೇಕು ಅನ್ನೋ ದೃಷ್ಟಿಯಿಂದ. ನೀವು ಕಾಂಗ್ರೆಸ್ ಅವರು ಕೂಡಲೇ ಚಿಕ್ಕಪೇಟೆ ಸ್ಟೇಷನ್ ನಲ್ಲಿ ಸಡನ್ ಆಗಿ ಇಮಿಡಿಯೇಟ್ ವಿತ್-ಇನ್ ಮಿನಿಟ್ ಅವ್ರ ಮೇಲೆ ಕೇಸ್ ಕಂಪ್ಲೇಂಟ್ ಹಾಕಿ ಅವ್ರ ನೋಟಿಸ್ ಇಮಿಡಿಯೇಟ್ ಆಗಿ ಪಟಾಪಟ್ 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 ಅಂತ ಕಂಪ್ಲೇಂಟು, ಪಟಾಪಟ್ ಅಂತ ನೋಟಿಸು, ಪಟಾಪಟ್ ಅಂತ ಅಲ್ಲಿಗೆ ಪೊಲೀಸರು ಕಾವಲು ಕೂಡ. ನಾನು ಹೋಗಿದ್ದೆ, ನನ್ನ ನೋಡ್ಬಿಟ್ಟು ಓಡೋಟ ಅವನು ಪೊಲೀಸರು. ಅಲ್ಲಿ ನಾನು ಹೋದಾಗ ಪೊಲೀಸ್ ಅಲ್ಲಿ ಬಂದು ನಿಂತಿದ್ದ, ಸ್ವಾಮೀಜಿ ಎಲ್ಲಾನ ಓಡಾಡ್ತಾರೋ ಅಂತ ಕಾವಲು ಕಾದ್ಕೊಂಡು. ನಾನು ನೋಡಿದ ತಕ್ಷಣ ಅಲ್ಲಿಂದ ಕಾಲ್ ಕಿತ್ತು ಮನುಷ್ಯ. ಅವ್ರಿಗೆ 82 ವಯಸ್ಸು, ಕ್ಯಾನ್ಸರ್ 3ನೇ ಸ್ಟೇಜ್ ಅಲ್ಲಿ ಇದ್ದಾರೆ ಅವರು. ಅವ್ರಿಗೆ ಎಲ್ಲ ಪಟಾಪಟ್ ಪಟಾಪಟ್ ಅಂತ ಕೇಸ್ ಹಾಕಿದ್ರಲ್ಲ. ಇನ್ನೊಬ್ಬ ಯಾವನು IAMPLB ಮೆಂಬರ್, ಅವನು ಮುಸ್ಲಿಂ ಲೀಗ್ ಮೆಂಬರ್, ಅವನು ಮೆಂಬರು. ಆ ಬೆಂಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಅವನು ಹೇಳಿದ್ದಾನೆ, ನ್ಯಾಯಾಲಯದ ಮಾತನ್ನು ಕೇಳುವುದಿಲ್ಲ. ಅವ್ರು ಹೇಳಿರೋದು, ಅವನು ಹೇಳಿರೋದನ್ನೇ ಹೇಳ್ತಾ ಇದ್ದೀನಿ, ನ್ಯಾಯಾಲಯದ ಮಾತನ್ನು ಕೇಳುವುದಿಲ್ಲ. ಸಂಸತ್ತು ನಿಮ್ಮದಾದರೆ ದೇಶದಲ್ಲಿರೋ ಬೀದಿಗಳೆಲ್ಲ ನಮ್ಮದು, ನಮ್ಮ ಕಬ್ಜೆ. ಮೌಲಾನಾ ಅಬು ತಾಲಿಬಾನ್ ರೆಹಮಾನಿ, ತಾಲಿಬಾನ್ ಆಯ್ತಲ್ಲ, ಅಲ್ಲಿಂದ ಬಂದಿರ್ಬೇಕನ್ನ ಇವನು ಮೋಸ್ಟ್ಲಿ. ಅವನ ಹೆಸರೇ ಮೌಲಾನಾ ಅಬು ರೆಹಮಾನಿ. ತಾಲಿಬಾನ್ ಅಂತಾನೆ ಇಕ್ಕಳ್ರಿ, ಏನಂತೆ ನಮ್ಗೆ ಹೆಸರುಗಳು ಕನ್ಫ್ಯೂಷನ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ ತಾಲಿಬಾನ್ ಅಂತ. ಇವನು ಹೇಳಿ ಎಷ್ಟು ದಿನ ಆಯ್ತು? ನಮ್ ಒಕ್ಕಲಿಗರ ಸ್ವಾಮೀಜಿ ಹೇಳಿ ಇಮಿಡಿಯೇಟ್ ಆಗಿ ಕೇಸ್ ಅವ್ರ ಮೇಲೆ, ಒಂದೇ ದಿನದಲ್ಲಿ ಇಮಿಡಿಯೇಟ್ ಆಗಿ ನೋಟಿಸ್, ಇಮಿಡಿಯೇಟ್ ಆಗಿ ಬಂಧನ ಪೊಲೀಸರಲ್ಲಿಗೆ. ಇವನ್ ಹೇಳಿ ಎಷ್ಟು ದಿನ ಆಯ್ತು? ಇವನ್ ಮೇಲೆ ಇದುವರೆಗೂ ಏನ್ ಕ್ರಮ ಇದೆ? ಅಂದ್ರೆ ದೇಶದ್ರೋಹದ ಕೆಲಸ ತಾನೇ ಇದು. ನ್ಯಾಯಾಲಯನ ಧಿಕ್ಕರಿಸ್ತೀನಿ ಅಂತ ಹೇಳಿದಾನೆ, ಸಂಸತ್ತನ್ನ ಧಿಕ್ಕರಿಸ್ತೀನಿ ಅಂತ ಹೇಳಿದಾನೆ. ಇವನ್ ಮೇಲೆ ಕಂಪ್ಲೇಂಟ್ ಆಗಿದೆ ಮಂಡ್ಯದಲ್ಲಿ, ಕಂಪ್ಲೇಂಟ್ ಆಗಿದೆ ಇವನ್ ಮೇಲೆ. ಸನ್ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮ ಬ್ರದರ್ ಬಗ್ಗೆ ನಿಮ್ದು ಯಾಕೆ ಇಷ್ಟೊಂದು ಪ್ರೀತಿ? ಕುಕ್ಕರ್ ಬ್ರದರ್ಸ್ ಅವ್ರ ಬಗ್ಗೆ ನಿಮ್ ಪ್ರೀತಿ ತಾನೇ ಇದು?